ಹಲೋ ಅಪ್ಪ. ಕಂದ, ನಾಳೆ ಹೋಳಿ ಹಬ್ಬ. ನೀನು ಅಳಿಯಂದ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ನೀವಿಬ್ರು ಬಂದ್ರೇನೆ ಹೋಳಿ ಹಬ್ಬದ ರಂಗಿ ಇರೋದು. ಅಪ್ಪ, ಹೋಳಿ ಹಬ್ಬ ಅಂದ್ರೇನೆ ರಂಗು, ಅದಕ್ಕೆ ರಂಗಿ ಇರುತ್ತಾ? ಸರಿ, ಇವ್ರನ್ನ ಕೇಳ್ಬಿಟ್ಟು ಹೇಳ್ತೇನೆ. ಓಕೆ ಕಂದ, ಗುಡ್ ನೈಟ್. ಗುಡ್ ನೈಟ್. ಗೌತಮ್ ಅವರೇ, ನಾಳೆ ನಿಮಗೆ ರಜಾ ಅಲ್ವಾ? ರಜಾನಾ? ಏಕೆ? ಅರೇ, ಇದೇ ನೀವು ಕೇಳ್ತಿದ್ದೀರಾ? ನಾಳೆ ಹೋಳಿ ಹಬ್ಬ. ಓ, ನಾಳೆ ಹೋಳಿನಾ? ಮರ್ತೇ ಬಿಟ್ಟಿದ್ದೆ. ನಾಳೆ ಒಂದಷ್ಟು ಮೀಟಿಂಗ್ಸ್ ಇತ್ತು. ಮೊದಲೇ ಗೊತ್ತಿದ್ರೆ ಪೋಸ್ಟ್ಪೋನ್ ಆರೋ ಮಾಡಿರ್ತಿದ್ದೆ. ಹೋಗ್ಲಿ ಬಿಡಿ, ಕೆಲಸ ಆದ್ಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಹೌದು, ನೀವು ಹೋಲಿ ಎಲ್ಲ ಆಡ್ತಿದ್ರಾ? ಐ ಮೀನ್, ದೊಡ್ಡ ಬಿಸ್ನೆಸ್ ಮ್ಯಾನು, ನಿಮಗಿದರೆಲ್ಲ ಅಭ್ಯಾಸ ಇದೆಯೋ ಇಲ್ವೋ ಅಂತ. ಯಾಕೆ? ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಇವೆಲ್ಲ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ನಿಮ್ಮ ಥರನೇ ಮನುಷ್ಯ ಕಣ್ರಿ. ಚಿಕ್ಕ ವಯಸ್ಸಿನಲ್ಲಿ ನಾನು ಸಿಕ್ಕಾಪಟ್ಟೆ ಹೋಳಿ ಆಡ್ತಾ ಇದ್ದೆ. ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ಐ ಲವ್ ಕಲರ್ಸ್. ಇಡೀ ಪ್ರಪಂಚ ಹೀಗೆ ಕಲರ್ಫುಲ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೋತಾ ನಂದು ಒಂದು ದೊಡ್ಡ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ಕಟ್ಕೊಂಡು ಎಲ್ಲರ ಥರ ನಾನು ಮನೆ ಮನೆಗೆ ಹೋಗಿ ಎಲ್ರಿಗೂ ಬಣ್ಣ ಹಚ್ತಾ ಇದ್ದೆ. ದೊಡ್ಡವರು ಚಿಕ್ಕವರು ಅಂತ ಇರ್ತಿರಲಿಲ್ಲ, ಬಡವ ಶ್ರೀಮಂತ ಅಂತ ಇರ್ತಿರಲಿಲ್ಲ. ಎಂಜಾಯ್ ಮಾಡ್ತಾ ಇದ್ದೆ. ಬೆಳಗ್ಗಿಂದ ಸಂಚೆ ತನಕ ಸಿಕ್ಕದವ್ರಿಗೆಲ್ಲ ಬಣ್ಣ ಹಾಕ್ತಾ ಇದ್ವಿ. ಹೊಂಚು ಹಾಕಿ ಕೂತು ಬಣ್ಣ ಬಳಿತಾ ಇದ್ವಿ. ಎಲ್ಲ ಮುಗಿಸಿ ಸಂಜೆ ಮನೆಗೆ ಬಂದರೆ ಮೈಗಂಟ್ಕೊಂಡಿರೋ ಬಣ್ಣ ಹೋಗೋದಕ್ಕೆ 3 ದಿವಸ ಬೇಕಾಗ್ತಿತ್ತು. ಬಿಳಿಗಿರೋ ಗೌತಮ್ ದಿವಾನ್ ಕೆಂಪಗಾಗ್ಬಿಡ್ತಿದ್ದ. ನೀವು ಕೆಂಪಾದ್ರೂ ಪರವಾಗಿಲ್ಲ, ಆದ್ರೆ ತೆಳ್ಳಗೆ ಮಾತ್ರ ಆಗಬಾರ್ದು. ಮತ್ತೆ ನೀವು ಹೋಳಿ ಆಡ್ತಿರ್ಲಿಲ್ವಾ? ಎಂಥ ಪ್ರಶ್ನೆ ಕೇಳಿದ್ರಿ ನೀವು? ನಿಮ್ಮಂಥವ್ರ ಹೋಳಿ ಆಡಿದ್ರೆ ನಾವು ಆಡದೇ ಇರೋಕ್ಕಾಗತ್ತಾ? ಮನೇಲಂತೂ ಹೋಳಿನ ಸಖತ್ ಎಂಜಾಯ್ ಮಾಡ್ತಿದ್ವಿ ನಾವು. ಅಪ್ಪ ಬೆಳಿಗ್ಗೆ ಎಲ್ರಿಗೂ ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಿದ್ರು. ನಾವು ಫಸ್ಟ್ ಅವ್ರಿಗೆ ಬಣ್ಣ ಬಳಿತಿದ್ವಿ. ಅಮ್ಮ ಅಂತೂ ಅಯ್ಯೋ ಅನ್ನಿಸ್ಬಿಡ್ತಿದ್ವಿ. ನಾವು ಕೊಡೋ ಹಳವಳಿ ತಡ್ಕೊಳ್ದೆ ಅಮ್ಮ ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ಅಮ್ಮನ ಪ್ರಭಾವ. ಹೆಣ್ಮಕ್ಳು ಮನೇಲಿ ಸ್ಟ್ರಾಂಗು. ಪಾಪ ಜೀವ, ನಾನು ಅಪ್ಪಿ ಇಬ್ರು ಸೇರ್ಕೊಂಡು ಅವನು ಬಣ್ಣದಲ್ಲಿ ಮುಳುಗಿಸ್ಬಿಡ್ತಿದ್ವಿ. ಪಾಪ, ನಿಜವಾಗ್ಲೂ ಪಾಪ ಅವನು. ಆದ್ರೆ ನಾನು ತಪ್ಪಿಸ್ಕೊಬಿಡ್ತಿದ್ದೆ. ನಾನು ಒಂದ್ಸಲನೂ ಬಣ್ಣ ಹಚ್ಚಿಸ್ಕೊಂಡಿಲ್ಲ ಗೊತ್ತಾ? ಈಗಿರೋ ಥರ ಅಲ್ಲ. ಮುಂಚೆ ನಾನು ತುಂಬಾನೇ ನಟೋರಿಯಸ್ ಆಗಿದ್ದೆ. ಹೌದಾ? ಹಾಗೆಲ್ಲ ಇದ್ರ ನೀವು? ಅದನ್ನ ಯಾಕೆ ಕೇಳ್ತೀರಾ? ಆಗೆಲ್ಲ ನನ್ನನ್ನು ಹಿಡಿಯೋರೇ ಇರಲಿಲ್ಲ. ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮನೆಗೆ ಹೋಗ್ತಿದ್ವಿ, ಬೆಲ್ ಹೊಡಿತಿದ್ವಿ. ಅವನು ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಮೇಲೆ ಬಣ್ಣ ಹಾಕೋದು, ಎದ್ದೋ ಬಿದ್ದು ಅಂತ ಅಲ್ಲಿಂದ ಓಡೋಗೋದು. ಸಖತ್ ಮಜಾ ಇರೋದದು. ಚೈಲ್ಡ್ಹುಡ್ ಹಾಗೆ ನಾವು ತುಂಬ ಖುಷಿಯಾಗಿದ್ವಿ. ನಾವಾಗಿದ್ವಿ ಅಂದರೆ ಅದು ಮಕ್ಕಳಾಗಿದ್ದಾಗ ಮಾತ್ರ. ನಮ್ಮ ಲೈಫಲ್ಲಿ ಒಂದೇ ಸರ್ತಿ ಬರೋ ಮೋಸ್ಟ್ ಬ್ಯೂಟಿಫುಲ್ ಸೀಸನ್. ನಿಜ. ಆದರೆ ಆ ಸೀಸನ್ ತುಂಬ ಬೇಗ ಮುಗ್ದೋಗ್ಬಿಡುತ್ತೆ, ಈ ಮಾವಿನ ಹಣ್ಣು ಸೀಸನ್ ಥರ. ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ 20 ವರ್ಷ ಆಗಿರಬೇಕು ನಾನು ಹೋಳಿ ಆಡಿ. ಟೈಮೇ ಸಿಗಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮಲಗಿರುವಾಗ ಮಧ್ಯರಾತ್ರಿ ಬಂದು ನಮ್ಮಮ್ಮ ಅಮ್ಮನ ಬಗ್ಗೆ ಏನೋ ಹೇಳಕ್ ಬಂದ್ರಿ, ಏನ್ ಹೇಳಿ? ಏನಿಲ್ಲ ಬಿಡಿ. ಇಲ್ಲ, ಪ್ಲೀಸ್ ಹೇಳಿ. ಅದೇ ನಮ್ಮ ಅಮ್ಮನಿಗೂ ಬಣ್ಣ ಅಂದರೆ ಇಷ್ಟ. ಸೊ ರಾತ್ರಿ ನಾನು ಮಲಗಿದ್ದಾಗ ನನ್ನ ಮುಖಕ್ಕೆ ಬಣ್ಣ ಹಚ್ಬಿಡ್ತಾ ಇದ್ರು. ಆಮೇಲೆ ನಾವು ಬೆಳಗ್ಗೆ ಎದ್ದು ಕನ್ನಡಿಲಿ ಮುಖ ನೋಡ್ಕೋತಾ ಇದ್ದೆ, ಗಾಬರಿ ಆಗ್ತಾ ಇದ್ದೆ.
ಕೋಪ ಬಂದು ಮನೆಯವ್ರಿಗೆಲ್ಲ ಬಣ್ಣ ಹಚ್ಬಿಡ್ತಾ ಇದ್ದೆ. ಆಗಲೇ ನಂಗೆ ಸಮಾಧಾನ ಆಗ್ತಾಯಿತ್ತು. ನಮಗೆ ಬಂದ ಕಷ್ಟ ಇನ್ನೊಬ್ರಿಗೆ ಬಂದಾಗ ಅದನ್ನ ನೋಡಿ ಸಮಾಧಾನ ಆಗುತ್ತಲ್ಲ, ಈ ಸ್ಯಾಡಿಸ್ಟಿಕ್ ಪ್ಲೆಷರ್ ಆ ಥರ. ಓ, ನೀವು ಕಮ್ಮಿ ಇಲ್ಲ ಹಾಗಾದ್ರೆ. ನಂತರನೇ ನಟೋರಿಯಸ್ ಆಗಿದ್ರಿ. ಏನೋ ಒಂದ್ಸಲ ನಾನು NCC ಕ್ಯಾಂಪಿಗೆ ಹೋದಾಗ. ಓ, ನೀವು NCCಲಿದ್ರಾ? ನಾನು ಇದ್ದೆ. ನಮ್ಮಲ್ಲಿ ಈ NCC ಕ್ಯಾಂಪ್ ನಡೀತಿತ್ತಲ್ಲ, ಅವಾಗ ರಾತ್ರಿ ಹೊತ್ತು ಫ್ರೆಂಡ್ಸ್ ಎಲ್ಲ ಮಲಗಿದ್ದಾಗ ಶೂ ಪಾಲಿಶ್ ತೊಗೊಂಡು ಮೀಸೆ ಬರೆದ್ಬಿಡೋದು, ಅಥವಾ ಈ ರಾಕ್ಷಸನ್ ಥರ ಮೇಕಪ್ ಮಾಡಿಬಿಡೋದು, ಲಿಪ್ಸ್ಟಿಕ್ ತೊಗೊಂಡು ಶರ್ಟ್ ಮೇಲೆ ಬರೆದ್ಬಿಡೋದು, ಟೂತ್ ಪೇಸ್ಟ್ ತೊಗೊಂಡು ಬೆಳೆದಿರೋ ಮೀಸೆಗೆ ಚೆನ್ನಾಗಿ ಬಳೆದ್ಬಿಡೋದು, ಬೆಳಗ್ಗೆ ಬಾಯ್ ಬಡ್ಕೊಳ್ಳೋರು. ಭಾಳ ಮಜಾ ಇರ್ತಿತ್ತು. ಹೌದು, ಅದಕ್ಕೆ ಹೇಳೋದು ದುಡ್ಡನ್ನು ಕೊಟ್ಟು ಯಾವುದನ್ನು ಬೇಕಾದರೂ ಖರೀದಿ ಮಾಡ್ಬೋದು, ಆದರೆ ಸಮಯನ ಖರೀದಿ ಮಾಡೋಕ್ಕಾಗೋದಿಲ್ಲ ಅಂತ. ಸಮಯನ ಖರೀದಿ ಮಾಡೋ ಅಷ್ಟು ಶ್ರೀಮಂತರು ಯಾರೂ ಇಲ್ಲ. ಸಾರಿ ಟು ಸೇ, ನೀವೂ ಇಲ್ಲ. ಹೌದಲ್ವಾ? ಈ ವಿಷಯದಲ್ಲಿ ನಾನು ಎಲ್ಲರಷ್ಟೇ ಬಡವ. ಹಾಗೆ ನೋಡಿದ್ರೆ ಎಲ್ಲರೂ ಬಡವರೇ. ಮುಂದೊಂದು ದಿನ ಖಾಲಿ ಕೈಯಲ್ಲಿ ನಾವು ಹೋಗ್ತೀವಿ ಅಂತ ಗೊತ್ತಿದ್ರು ನಮ್ಮದು ನಮ್ಮದು ಅಂತ ಬಡ್ದಾಡ್ತೀವಿ, ಹಾರಾಡ್ತೀವಿ, ಹೋರಾಡ್ತೀವಿ, ಎಗರಾಡ್ತೀವಿ, ಏನೇನೋ ಮಾಡ್ತೀವಿ. ಎಲ್ಲರಿಗಿನ್ನ ನಮ್ಮ ಬಾಲ್ಯನೇ ಎಷ್ಟು ಚೆನ್ನ ಅಲ್ವಾ? ನಾನು ಅತ್ತೆಗೆ ಚೆಕ್ ಕೊಟ್ಟು ಬರ್ತೀನಿ. ಹಲೋ ಅದಕ್ಕೆ ತಂಗಿ. ಏನು ಸಮಾಚಾರ ಭಾವಂತಮ್ಮ, ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿಬಿಟ್ಟಿದ್ದೀರಾ? ರೀ ಅದಕ್ಕೆ ತಂಗಿ, ಏನ್ರಿ ನೀವು ಈ ಥರ ಕೇಳ್ತಾ ಇದ್ದೀರಾ? ನೋಡಿ, ಈ ಲವ್ಗೆ ಟೈಮ್ ಸೆನ್ಸ್ ಎಲ್ಲ ಇರೋದಿಲ್ಲ ಕಣ್ರಿ. ಈ ಲವಲ್ಲಿ ಬಿದ್ದವ್ರಿಗೆ ಯಾವ ಟೈಮಲ್ಲಿ ಏನನ್ಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಗೊತ್ತಾ? ನೀವು ನಿಮ್ಮ ನಗು, ನೀವು ನಕ್ಕಾಗ ನಿಮ್ಮ ಕೆನ್ನೆಲ್ಲಿ ಬೀಳುತ್ತಲ್ಲ ಡಿಂಪಲ್, ಆಮೇಲೆ ನಿಮ್ಮ ಸಿಲ್ಕಿ ಕೂದಲು, ನಿಮ್ಮ ಬ್ಯೂಟಿ, ನಿಮ್ಮ ಲುಕ್ಕು, ನಿಮ್ಮ ಮಾತು, ನಿಮ್ಮ ಮುತ್ತು, ಇದೆಲ್ಲದು ಮಿಕ್ಸ್ ಆಗಿ ಒಂಥರ ಕಾಕ್ಟೇಲ್ ಆಗಿ ಬೇಡ ಬೇಡ ಅಂದರೂ ಅವಾಗವಾಗ ನೆನಪಾಗ್ತಿರ್ತೀರ ಕಣ್ರಿ. ಅಟ್ಲೀಸ್ಟ್ ನಿಮ್ಮ ಹತ್ರ ಮಾತಾಡಿ ಆದರೂ ಹಾರ್ಟಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತ. ಓಹೋ, ಹಾಗೆ. ಎಕ್ಸಾಕ್ಟ್ಲಿ ಅದಕ್ಕೆ ತಂಗಿ. ನೋಡಿ, ಈ ಫೀಲಿಂಗ್ಸ್ ಇರೋದೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ನಾವು ಎಕ್ಸ್ಪ್ರೆಸ್ ಮಾಡದೆ ಆ ಫೀಲಿಂಗ್ಸ್ನ ಹಂಗೆ ಇಟ್ಕೊಂಡ್ರೆ ಅದು ಫುಲ್ ವೇಸ್ಟ್ ಆಗಿಬಿಡುತ್ತೆ. ಪಾಪ ಫೀಲಿಂಗು. ಬರೀ ಇದೇ ಆಯಿತು ನಿಮ್ಮದು. ಮಾತಲ್ಲೇ ಮರಳು ಮಾಡಿಬಿಡ್ತೀರಾ ಅಲ್ವಾ? ಏನು ಮಾಡೋದು, ಏನಾದರೂ ಒಂದು ಮಾಡಲೇಬೇಕಲ್ಲ. ಪಾಪ ಈ ಬಡಪಾಯಿ ಜೀವನ ನಡಿಬೇಕಲ್ಲ ಅದಕ್ಕೆ ತಂಗಿ. ನಾವು ಔಟಿಂಗ್ ಹೋಗದೆ ತುಂಬ ದಿನ ಆಯ್ತಲ್ವಾ? ಐ ಮೀನ್, ತುಂಬ ದಿನದಿಂದ ಅದು ಸ್ವಲ್ಪ ಪೆಂಡಿಂಗ್ ಇದೆ ಅಲ್ವಾ? ಒಳ್ಳೆಯದೇ ಆಯಿತು. ನಿಮ್ಮ ಔಟಿಂಗ್ ಪ್ಲಾನಿಂಗ್ ಹಾಗೆ ಪೆಂಡಿಂಗೇ ಇರಲಿ. ನನ್ನ ಮನೇಲಿ ಏನಾದರೂ ಗೊತ್ತಾದರೆ ಎಲ್ಲರೂ ನನಗೆ ಬ್ಯಾಟಿಂಗ್ ಮಾಡ್ತಾರೆ ಅಷ್ಟೇ. ರೀ ಅದಕ್ಕೆ ತಂಗಿ, ಏನ್ರಿ ನೀವು ಈ ಥರ ಹೇಳ್ಬಿಟ್ರೆ? ನನ್ನ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅದು ನಿಮ್ಮನ್ನು ನೋಡಿದೆ, ನಿಮ್ಮ ಜೊತೆ ಮನ್ ಸ್ಪೀಚ್ ಮಾತಾಡಿದೆ, ನಾನು ಒಳಗಡೆ ಎಷ್ಟು ಓದಾಡ್ತಾ ಇದ್ದೀನಿ ಗೊತ್ತಾ? ನೀವು ಇಂಥ ಟೈಮಲ್ಲೇ ಕೈ ಎತ್ಬಿಟ್ರೆ ಹೆಂಗ್ರಿ? ಅದು ನನಗೆ ಅದಕ್ಕೆ ತಂಗಿ ಅಂತ ಇರೋದು ನೀವು ಒಬ್ಬರೇ ಅಲ್ವಾ? ನಿಮ್ಮ ಹತ್ರ ನನ್ನ ಫೀಲಿಂಗ್ಸ್ನ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನನ್ನ ಫೀಲಿಂಗ್ಸ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ಲೀಸ್. ನೀವು ಅಷ್ಟೇ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಲವ್ ಅನ್ನೋದು 1 ವೇ ಟ್ರಾಫಿಕ್ ಅಲ್ಲ, 2 ವೇ. ಅರ್ಥ ಮಾಡ್ಕೊಳ್ಳಿ. ರೀ ಅದಕ್ಕೆ ತಂಗಿ, ಏನ್ರಿ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಫೀಸರ್ ಥರ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ದೊಡ್ಡ ಮನ್ಸು ಮಾಡಿದ್ರೆ ಎಲ್ಲದೂ ಆಟೋಮೆಟಿಕ್ಕಾಗಿ ಹಾಗೆ ಆಗ್ಬಿಡುತ್ತೆ ಕಣ್ರಿ. ಅದಕ್ಕೆ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನಾಳೆ ಔಟಿಂಗ್ ಹೋಗೋದಕ್ಕೆ ಸ್ವಲ್ಪ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ರಿ ಪ್ಲೀಸ್. ಅದು ನಮಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಕಣ್ರಿ. ಗೊತ್ತು. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ, ನಿಮಗೆ ನನ್ನ ಮೇಲೆ ಎಂಥ ಫೀಲಿಂಗ್ಸ್ ಇದೆ ಅಂತ. ಇವಾಗಿಷ್ಟೆಲ್ಲ ಮಾತಾಡೋರು ನಾಳೆ ದಿನ ನನಗೇನಾದರೂ ಬೇರೆ ಜೊತೆ ಮದುವೆ ಫಿಕ್ಸ್ ಆದರೆ ನೀವು ಹಾಗೆ ಸೈಲೆಂಟ್ ಆಗಿಬಿಡ್ತೀರಾ ಅಲ್ವಾ? ನೀವಂತರ ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ನಿಮ್ಮನ್ನು ನಂಬೋದಕ್ಕಾಗದೇ ಇಲ್ಲ. ರೀ ಅದಕ್ಕೆ ತಂಗಿ, ಏನ್ರಿ ನೀವು? ಅದಾಗಿ ಎಷ್ಟೊಂದು ದಿನ ಆಯಿತು, ನೀವು ಅದನ್ನೇ ಒಳ್ಳೆ ರಬ್ಬರ್ ಥರ ಎಳಿತಾ ಇರ್ತೀರಲ್ರಿ. ನೋಡಿ, ಕಸ ಸಿಕ್ಕಿದ್ರೆ ಅದನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ಬೇಕು. ಅದನ್ನ ತಗೊಂಡೋಗಿ ಕಬರ್ಡಲ್ಲಿರೋ ಸೇಫ್ಟಿ ಲಾಕರ್ಲಿಟ್ಟು ಪದೇ ಪದೇ ನೋಡೋದಲ್ಲ.
ಏನ್ರಿ ನೀವು ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾ? ನೀವೇ ಅರ್ಥ ಮಾಡ್ಕೋಬೇಕನ್ರಿ. ಓಹೋ, ಹಲೋ, ಈ ಡವ್ವೆಲ್ಲ ಸಾಕು. ಇದೆಲ್ಲ ನಡೆದಿರೋ ಸತ್ಯ ತಾನೆ. ನಾನು ನಿಮಗೆ ಇದನ್ನ ನೆನ್ಪು ಮಾಡಿ ಎಚ್ಚರಿಸ್ತಾ ಇದ್ದೀನಿ, ಓಕೆನಾ? ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ, ಲವ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ. ನಾನೇನೋ ಹಳೆ ಗಾಯನ ಕೆದಕ್ತಾ ಇಲ್ಲ. ಅಂದ್ರೆ ನಮ್ಮಿಬ್ಬರ ಮಧ್ಯೆ ಸುಮ್ಮನೆ ಯಾಕೆ ಆರ್ಗ್ಯುಮೆಂಟ್ ಎಲ್ಲ ಆಗ್ತಿ ತಂಗಿ? ನೀವು ಹೇಳ್ದಂಗೆ ನಾನು ಕೇರ್ಫುಲ್ ಆಗಿದ್ದೀನಿ, ಇನ್ಫ್ಯಾಕ್ಟ್ ಡಬಲ್ ಕೇರ್ಫುಲ್ ಆಗಿದ್ದೀನಿ. ಇಷ್ಟೆಲ್ಲ ಗ್ಯಾರಂಟಿ ಮತ್ತು ವ್ಯಾರಂಟಿ ಕೊಡ್ತಾ ಇದ್ದೀನಿ. ಇದೇ ಖುಷಿಲಿ ನಾಳೆ ಔಟಿಂಗ್ ಹೋಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ರಿ ಪ್ಲೀಸ್. ನಾಳೆ ಫ್ರೀ ಇದ್ದೀರಾ ನೀವು? ನೋ ವೇ. ನಾಳೆ ಹೋಳಿ ಹಬ್ಬ ಇದೆ. ನಮ್ಮ ಮನೇಲಿ ಎಲ್ಲರ ಜೊತೆ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು. ಸೊ ನನಗೆ ಬರೋದಕ್ಕೆ ಆಗಲ್ಲ. ಐ ಆಮ್ ಸೋ ಸಾರಿ. ಇದೇ ಫೈನಲ್ಲಾ? ಹಾಂ, ಫೈನಲ್ಲೇ. ಗುಡ್ ನೈಟ್. ರೀ ಅಕ್ಕಿ ತಂಗಿ, ಹಲೋ. ಜಾಸ್ತಿ ಆಯ್ತು. ಅಮ್ಮ, ಅಣ್ಣ ಚೆಕ್ ಕೊಟ್ನಾ? ಇನ್ನೂ ಇಲ್ಲ, ನೆನಪು ಮಾಡಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾನೆ. ಒಂದು ಚೆಕ್ ಸೈನ್ ಮಾಡೋದಕ್ಕೆ ಎಷ್ಟು ದಿನ ಬೇಕು? ನಂಗೆ ಅರ್ಜೆಂಟ್ ಇದೆ ಅಮ್ಮ. ಅವನು ಯಾವತ್ತೂ ಹೀಗೆ ಮಾಡ್ದವನಲ್ಲ. ಚೆಕ್ ಕೇಳಿದ ತಕ್ಷಣ ಕೊಟ್ಬಿಡ್ತಾ ಇದ್ದ. ಆದರೆ ಈ ನಡುವೆ ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಯಾಕೆಂದರೆ ಈಗ ಅವನ ಪ್ರಯಾರಿಟೀಸ್ ಚೇಂಜ್ ಆಗಿದೆ. ಹಾಂ ಅಮ್ಮ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಬನ್ನಿ ಅದಕ್ಕೆ. ಅತ್ತೆ, ಗೌತಮ್ ಅವ್ರು ಚೆಕ್ ಕೊಟ್ಟರು. ಸತ್ಯ, ಹೇಗೋ ದುಡ್ಡು ಬಂತಲ್ಲ. ಲೇಟ್ ಆಗಿದ್ದಕ್ಕೆ ಸಾರಿ ಅಂತಾನು ಹೇಳಿದರು. ಗುಡ್ ನೈಟ್ ಅತ್ತೆ. ಗುಡ್ ನೈಟ್ ಅಶ್ವಿನಿ. ಗುಡ್ ನೈಟ್. ಓಹ್ ಅತ್ತೆ, ಗೌತಮ್ ಅವರು ಇನ್ನು ಮುಂದೆ ಡಿಲೇ ಆಗಬಾರ್ದು ಅಂದ್ಬಿಟ್ಟು ಒಂದಷ್ಟು ಬ್ಲ್ಯಾಂಕ್ ಚೆಕ್ಸ್ನ ಸೈನ್ ಮಾಡಿ ನನಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಅವ್ರು ಕಾಯೋದು ಬೇಡ. ದುಡ್ಡು ಬೇಕಿದ್ರೆ ನೀವು ನನಗೆ ಕೇಳಿ. ಕೇಳಿಸ್ಕೊಂಡ್ಯಮ್ಮ ಅವ್ರು ಏನು ಹೇಳಿದ್ರು ಅಂತ? ಅಲ್ಲ, ನಮಗೆ ಚೆಕ್ ಕೊಡೋದಕ್ಕೆ ಇವ್ರು ಯಾರು? ಇವರೇ ನಿಮ್ಮ ಮನೆ ಯಜಮಾನಿನ? ನಮಗೆ ದುಡ್ಡು ಬೇಕಾದಾಗೆಲ್ಲ ಇವ್ರಿಗೆ ಕೇಳಿ ತಗೋಬೇಕಂತೆ. ಇವ್ರ ರೇಂಜ್ ಏನು, ನಮ್ಮ ರೇಂಜ್ ಏನಮ್ಮ? ಇದಕ್ಕಿಂತ ದೊಡ್ಡ ಇನ್ಸಲ್ಟ್ ಬೇಕಾ? ಇವರು ಬರ್ತಾ ಬರ್ತಾ ತುಂಬಾನೇ ಹೆಚ್ಕೊಳ್ತಾ ಇದ್ದಾರೆ. ಇಷ್ಟಾದ್ರೂ ನೀನು ನೋಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲಮ್ಮ. ಯಾಕೆ ನೀನೇನು ಮಾಡ್ತಾ ಇಲ್ಲ? ನೀನು ಇದೇ ಥರ ಸುಮ್ಮನೆ ಕೂತಿದ್ರೆ ನಿಜವಾಗ್ಲೂ ಮುಂದೆ ಪ್ರಾಬ್ಲಮ್ ಆಗುತ್ತೆಮ್ಮ. ಇವ್ರ ಸ್ಪೀಡಿಗೆ ನಾವು ಬ್ರೇಕ್ ಹಾಕಲೇಬೇಕು. ಅಣ್ಣ ಹೇಗೋ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾನೆ. ಸಿಕ್ಕಿದೆ ಚಾನ್ಸು ಅಂತ ಅರುಣಿಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ವಿಡ್ರಾ ಮಾಡಿಬಿಡ್ಲಮ್ಮ. ಬೇಡ, ಹಾಗೆ ಮಾಡಿದ್ರೆ ಯಾಕೆ ಏನು ಅಂತ ಎನ್ಕ್ವೈರಿ ಶುರುವಾಗತ್ತೆ. ಅದಕ್ಕೆ ಸ್ವಲ್ಪ ತಗೋಬೇಕು, ಗೌತಮ್ಗೆ ಡೌಟ್ ಬರದೇ ಇರೋ ಥರ. ಬಟ್ ನಾನೇನು ಮಾಡಲಿ ಮಾಮ್? ಅರುಣ್ ಕೇಳಿರೋದು ಒಂದು ಸಣ್ಣ ಹೆಲ್ಪು. ನಾನು ಅದನ್ನು ಮಾಡಲಿಲ್ಲ ಅಂದರೆ ನಾನೊಂದು ಕೆಲಸ ಮಾಡಲಾ? ನಾನೇ ಅಣ್ಣನ ಹತ್ರ ಮಾತಾಡ್ಲಾ? ಬೇಡ, ಆ ಕೆಲಸ ಮಾಡೋಕ್ಕೆ ಹೋಗಬೇಡ. ಪದೇ ದುಡ್ಡು ಅಂತ ಪೀಡಿಸ್ತಾ ಇದ್ರೆ ಯಾಕೆ ಎತ್ತ ಅಂತ ವಿಚಾರಿಸ್ತಾನೆ. ಆಗ ನಮಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೀಗ ಏನು ಮಾಡಲಿ ಮಾ? ಅರುಣಿಗೆ ದುಡ್ಡು ಬೇಕಲ್ವಾ? ನೀನು ವರಿ ಮಾಡ್ಕೋಬೇಡ, ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಲಮ್ಮ, ನೀನೇ ಅಣ್ಣಂಗೆ ಕೇಳಿ ಒಂದಿಷ್ಟು ಅಮೌಂಟ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೋದಲ್ವಾ? ಆಗ ನಾವು ಅವನಿಗೆ ಪದೇ ಕೇಳೋದು ತಪ್ಪುತ್ತೆ. ಅಷ್ಟು ದುಡ್ಡು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಬೇಗ ಖಾಲಿ ಆದರೆ ಅಷ್ಟು ದುಡ್ಡು ಏನಾಯಿತು ಅಂತ ಅವ್ನು ಕೇಳ್ತಾನೆ. ಆಗ ನಾವು ಲೆಕ್ಕ ಕೊಡಬೇಕಾಗತ್ತೆ. ಅದ್ರ ಬದಲು ಸ್ವಲ್ಪನೇ ತೊಗೊಂಡ್ರೆ ನಿನ್ನ ಅಣ್ಣನಿಗೆ ಗೊತ್ತೇ ಆಗಲ್ಲ. ಅವನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅಣ್ಣ ದುಡ್ಡಿಗೆ ಲೆಕ್ಕ ಕೇಳಿದ್ರೆ ಪರವಾಗಿಲ್ಲ ಮಾಮ್, ಏನೋ ಹೇಳಿ ಮ್ಯಾನೇಜ್ ಮಾಡ್ಬೋದು. ಅವ್ನು ನಮಗೇನು ಅಷ್ಟು ಕೇಳೋದು ಇಲ್ಲ. ಆದರೆ ಅದಕ್ಕೆ ದುಡ್ಡಿಗೆ ಲೆಕ್ಕ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಒಂದು ದಿನ ಬರಬಾರ್ದು ಅಂತ ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಬಿ ಕೇರ್ಫುಲ್ ಮಾಮ್. ಗೌತಮ್ ನಮ್ಮ ಪಾರ್ಟಿಯಲ್ಲಿರೋ ತನಕ ನಮಗೇನೂ ತೊಂದರೆ ಆಗಲ್ಲ. ಸ್ವಲ್ಪ ದಾರಿ ತಪ್ಪಿರೋ ಅವನನ್ನು ಹೇಗೆ ನಮ್ಮ ಟ್ರ್ಯಾಕಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ. ನಮ್ಮ ಅಮ್ಮನಿಗೂ ಇದು ಬಣ್ಣ ಅಂದರೆ ಇಷ್ಟ. ಸೊ ರಾತ್ರಿ ನಾನು ಮಲಗಿದ್ದಾಗ ನನ್ನ ಮುಖಕ್ಕೆ ಬಣ್ಣ ಹಚ್ಬಿಡ್ತಾ ಇದ್ರು. ಕಳ್ಳ ಕೃಷ್ಣ.
ಮುದ್ದು ಬಂಗಾರ, ಒಳ್ಳೆ ಬೆಣ್ಣೆ ಮುದ್ದೆ ಇದ್ದಂಗಿದ್ದಾರೆ. ಏನು ನಿಮ್ಮಮ್ಮ ಮಾತ್ರ ಸರ್ಪ್ರೈಸ್ ಕೊಡ್ತಾರಾ? ನಾನು ಸರ್ಪ್ರೈಸ್ ಕೊಡ್ತೀನಿ. ಬೆಳಿಗ್ಗೆ ಎದ್ದು ನೀವು ಕನ್ನಡಿ ನೋಡ್ಕೊಂಡು ನಗ್ತಿದ್ರೆ ನಿಮ್ಮ ಮುಖ ಕೆಂಪಾಗುತ್ತೆ, ಬಣ್ಣದ ಕೆನ್ನೆಗೆ ನಿಮ್ಮಿಂದ ಕಲರ್ ಬರುತ್ತೆ. ಗುಡ್ ಮಾರ್ನಿಂಗ್. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಅದು ಹಳೆ ಜೋಕ್ ನೆನಪಾಯ್ತಾ? ಹೋಲಿ ಹಬ್ಬ ಅಲ್ವಾ, ಅದಕ್ಕೆ. ಓ ಕರೆಕ್ಟ್. ಹ್ಯಾಪಿ ಹೋಲಿ. ಅಯ್ಯ ಯಾಕ್ರಿ ಸುಮ್ಮನೆ ನಗ್ತಾ ಇದ್ದೀರಾ? ರೀ ಏನ್ರಿ ಇದು? ಹೋಲಿ ಹಬ್ಬ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಮಾಡೋಣ ಅಂತ ಹಚ್ಚಿದೆ. ನಿಮಗೆ ಬೇಜಾರಾಗಿದ್ರೆ ಸಾರಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಇಲ್ಲ ಆಮೇಲೆ ಮನ್ಸಲ್ಲಿ ಇದನ್ನೇ ಇಟ್ಕೊಂಡು ನನಗೆ ಬಣ್ಣ ಹಚ್ಚಬಾರ್ದು. ಹೆಣ್ಮಕ್ಳು ಎಸ್ ಅಂದರೆ ನೋ, ನೋ ಅಂದರೆ ಎಸ್ ಅಂತ ಆನಂದ್ ಹೇಳ್ತಾ ಇದ್ದ. ಹಾಗಾದರೆ ಇವ್ರು ಹೇಳ್ತಾ ಇರೋದು ಬಣ್ಣ ಹಚ್ಚಬೇಕು ಅಂತನಾ, ಬಣ್ಣ ಹಚ್ಚಬಾರ್ದು ಅಂತನಾ? ಗೌತಮರೇ, ಡೀಪ್ ಆಗಿ ಏನು ಯೋಚನೆ ಮಾಡ್ತಿದ್ರ? ಬಣ್ಣ ಹಚ್ಚೋದಂತ ತಾನೆ? ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ಎಲ್ಲ. ಶ್ಯೂರ್? ಫರ್ಗೆಟ್ ಇಟ್. ನಿಮ್ಗೆ ಬೇಜಾರಿಲ್ಲ ತಾನೆ? ಇಲ್ಲ. ಸರಿ, ನಾನು ಕಾಫಿ ತರ್ತೀನಿ. ಯಾ ಪ್ಲೀಸ್. ಅಯ್ಯಯ್ಯೋ. ಏನಿವತ್ತಿನ ನ್ಯೂಸು? ಏನು ಎಲ್ಲೂ ಮಳೆ ಇಲ್ಲ, ಬರಗಾಲ ಅಷ್ಟು. ತಗೊಳ್ಳಿ ಕಾಫಿ. ಈ ಸೆಕೆಲ್ಲೂ ಅದೆಷ್ಟು ಕಾಫಿ ಕುಡಿತೀರೋ ಏನೋ. ಅಯ್ಯೋ, ಸೆಕೆಗೂ ಕಾಫಿಗೂ ಏನೇ ಸಂಬಂಧ? ಮಳೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಸೆಕೆಲ್ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಹೋಲ್ಡ್ ಆನ್. ಮಳೆ ಇಲ್ಲ, ವಾಟರ್ ಪ್ರಾಬ್ಲಮ್ ಇದೆ. ನಿಮ್ಗೆ ನಿಜವಾಗ್ಲೂ ಏನಾದ್ರು ಬಣ್ಣ ಹಚ್ಚಲೇಬೇಕು ಅಂತಿದ್ರೆ ಲೈಟಾಗೆ ಕೆನ್ನೆ ಮೇಲೆ ಸುಮ್ಮನೆ ಹಂಗೆ ಹಚ್ಚಬೇಕು. ಯಾಕೆ ಅಂದರೆ ತೊಳ್ಕೊಳ್ಳೋಕ್ಕೆ ನೀರಿಲ್ಲ. ಅಲ್ಲ, ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿರೋ ನಾವೇನೇ ತಪ್ಪು ಮಾಡಿಬಿಟ್ರೆ ಹೇಗೆ? ಸಾರಿ ಮಾವ, ಹಬ್ಬದ ಜೋಶಲ್ಲಿ ಇದು ನೆನಪೇ ಆಗಲಿಲ್ಲ. ನನ್ನ ಕಡೆಯಿಂದನೂ ಸಾರಿ. ನೀವು ಹೇಳ್ದಾಗೆ ಸ್ವಲ್ಪನೇ ಹಚ್ತೀನಿ. ಓಕೆ, ಇರು ನಾನು ಹಚ್ತೀನಿ. ಲೇ, ಮುಖ ತುಂಬ ಗಡ್ಡ ಬಿಟ್ಕೊಂಡು ಎಲ್ಲೂ ಹಚ್ಚೋದು, ತಲೆ ಮೇಲೆ ಹಚ್ಚೋಣ ಅಂದ್ರೆ ಅಲ್ಲೂ ಕೂದಲಿದೆ. ಹ್ಯಾಪಿ ಹೋಲಿ ಅತ್ತೆ. ಹ್ಯಾಪಿ ಹೋಲಿ ಟು ಯು ಆಲ್ಸೋ. ನನಗೆ ಯಾರು ಹಚ್ಬೇಡಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೆದರ್ಬೇಡ, ಅಪ್ಪ ಹೇಳಿದ್ದಾರೆ ವಾಟರ್ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೆ ಸ್ವಲ್ಪನೇ ಹಚ್ತೀವಿ. ಹಾಗಾದ್ರೆ ಎಲ್ರಿಗೂ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಎಲ್ಲ ಹ್ಯಾಪಿ ಹೋಲಿ. ನಿಮ್ಮ ಜೀವನನು ಫುಲ್ ಕಲರ್ಫುಲ್ ಆಗಿರ್ಲಿ, ಆದ್ರೆ ನೀರಿನ ಪ್ರಾಬ್ಲಮ್ ಮಾತ್ರ ಬರ್ದೇ ಇರ್ಲಿ. ಇರೋ ಬರೋ ಕೆರೆನೆಲ್ಲ ನುಂಗಿ ನೀರು ಕುಡಿದು ಬಿಟ್ಟಿದ್ದೀವಿ. ಅದಕ್ಕೆ ಪ್ರಕೃತಿ ನಮಗೆ ನೀರು ಕುಡಿಸ್ತಾ ಇದೆ. ಮಾಡಿದ್ದುಣ್ಣ ಮಾರಾಯ.
ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದರೆ ಮುಂದೊಂದು ದಿನ ನೀರಿಗೋಸ್ಕರ ಯುದ್ಧ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಜ ಕಣ್ರಿ, ಭವಿಷ್ಯ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ನಾವು ಎಷ್ಟು ಮುಂದುವರೆದಿದ್ರು ಪ್ರಕೃತಿ ಮುಂದೆ ತುಂಬ ಚಿಕ್ಕವರಾಗ್ಬಿಡ್ತೀವಿ. ಬಾ, ಯೋಚನೆ ಮಾಡಿದ್ರೆ ಭಯನೇ ಆಗುತ್ತೆ. ಜೀವ, ನನ್ನ ಫ್ರೆಂಡ್ಸ್ ಒಂದು ಸ್ಮಾಲ್ ಪಾರ್ಟಿ ಇಟ್ಕೊಂಡಿದ್ದಾರೆ, ಹೋಗಿ ಬರೋಣ. ಸಾರಿ ಮಹಿ, ಆಫೀಸಲ್ಲಿ ತುಂಬ ವರ್ಕ್ ಇದೆ, ನಾನು ರೆಡಿ ಆಗಬೇಕೀಗ. ಇವತ್ತು ಆಫೀಸಾ? ಸಾರಿ. ಇಟ್ಸ್ ಓಕೆ, ಡೋಂಟ್ ಮೈಂಡ್. ಹಾಂ, ಅಪೇಕ್ಷಾ, ನಿನ್ಗೊಂದು ಶೋ ಹೇಳಿದ್ನಲ್ಲ, ಅವ್ರನ್ನ ನಾಳೆ ಹೋಗಿ ಮೀಟ್ ಮಾಡಬೇಕು, ನೆನಪು ಮಾಡು. ಸರಿ ಅದಕ್ಕೆ. ಯಾವ ಶೋ ಕಂದ? ರೀ, ನಮ್ಮ ಮಹಿಮಾ ಅಪ್ಪಿಗೆ ಒಂದು ದೊಡ್ಡ ಶೋನಲ್ಲಿ ಶೋ ಸ್ಟಾಪರ್ ಆಗಿ ಅವಕಾಶ ಕೊಡಿಸಿದಾಳೆ. ಅದ್ರ ಬಗ್ಗೆ ಮಾತಾಡ್ತಿದ್ದಾಳೆ. ಓ, ಕಂಗ್ರ್ಯಾಚುಲೇಷನ್. ತಾನೇ ನಾನೇ 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 ತಾನೇ ನಾನೇ ನಾನೇ ರೀ, ತಾನೇ ಕಾಪಿ ತಕೊಳ್ಳಿ. ಕಾಪಿ? ತಾನೇ ನಾನೇ ನಾನೇ ನಾನೇ. ಏನ್ ಮಾಡ್ತಿದ್ದೀರಾ? ಮಲ್ಲಿ, ಹ್ಯಾಪಿ ಹೋಲಿ. ಹಿಂಗೆ ನಿಮ್ಗೂ ಹೋಲಿ ಹಬ್ಬದ ಶುಭಾಶಯಗಳು. ವಾಪಸ್ ಹಚ್ಲೇಬೇಕಿತ್ತ? ಹಚ್ಲೇಬೇಕಿತ್ತ? ಕಾಫಿ. ಏನು? ಕಾಫಿ ಆಮೇಲೆ, ಮೊದಲು ಇದು. ಗೌತಮರೇ, ಇದು ಚೀಟಿಂಗ್. ಇದು ನೀವು ಆಗ್ಲೇ ಹೇಳಿದ್ರಿ, ನೀವು ಬಣ್ಣ ಹಚ್ಚಲ್ಲ ಅನ್ಬಿಟ್ಟು. ನೋ ಗೌತಮರೇ, ನೋ ನೋ ನಾಟ್ ರೈಟ್. ನೆನ್ನೆ ನೀವೇನು ಹೇಳ್ತಾ ಇದ್ರಿ? ನೀವು ಯಾರ ಕೈಲೂ ಬಣ್ಣ ಹಚ್ಚಿಸ್ಕೊತಾರಿಲ್ವಾ? ತಪ್ಸ್ಕೊಂಡ್ಬಿಡ್ತಾ ಇದ್ರಾ? ಓಡೋಗ್ಬಿಡ್ತಾ ಇದ್ರಾ? ಓಡೋಗಿ ಇವಾಗ, ಓಡೋಗಿ ಈಗ. ಬರಡಾಗೈದೆಯಲಿ ಪ್ರಣಯ